ರಾಧೇಶ್ಯಾಮ್ ಸೀತಾರಾಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಏನಪ್ಪ ಅಂತಂದ್ರೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇರಿ. ಏನು ಇಂಟ್ರೆಸ್ಟಿಂಗ್ ಸ್ಟೋರಿ ಅಪ್ಪ ಅಂತಂದ್ರೆ ರಿಯಲ್ ಆಗಿದ್ದಿದ್ದು. ಈಗ ಎಲ್ಲರೂ ನೀವು ನೋಡ್ತಿರ್ಬೋದು, ಏನಂದ್ರೆ ರೀಲ್ಸ್ನಾಗ ಭಾಳ ಹೊಂಟದ. ಆಮೇಲೆ ಕರ್ನಾಟಕದವ್ರ ಭಾಳ ಹೇಳತ್ತಾರ. ಏನಪ್ಪ ಅದು ರೀಲ್ ಅಂದ್ರೆ, ನಮ್ಮ ಆನಂದ್ ಅವ್ರು, ಮಾಸ್ಟರ್ ಆನಂದ್, ಕನ್ನಡ ಕಾಮಿಡಿಯನ್, ಅವ್ರದ್ದೊಂದು ಪಾಡ್ಕಾಸ್ಟ್ನಾಗ ಇವ್ರು ಬಂದಿರಲ್ಲ, ವೈಜನಾಥ್ ಬಸಪ್ಪ ಬೇರೆದರವರು, ದ ಗ್ರೇಟ್ ಕಾಮಿಡಿಯನ್. ಅವರೊಂದು ಮಾತಾಡುವಾಗ ಹೇಳ್ತಾರೆ, ಏನಪ್ಪ ಅಂದ್ರೆ ನಮ್ಮ ದತ್ ಮಹಾರಾಜ್, ಗಾಣಗಾಪುರ ದತ್ ಮಹಾರಾಜ್ ಅವ್ರದ್ದೊಂದು ಇದು ಹೇಳ್ತಾರೆ, ಅಲ್ಲಿ ಆಗಿರೋದು ಒಂದು ಪವಾಡ ಹೇಳ್ತಾರೆ. ಅಂದ್ರೆ ಏನೋ ಅಲ್ಲಿ ಯಾರೋ ನೀರಿನಾಗ ಇದು ಕಾಲ್ಸಿಗೆ ಬಿದ್ದಿದ್ದು, ಇವ್ರು ಹೋಗಿ ಹೆಲ್ಪ್ ಮಾಡಿರ್ತಾರೆ ಅಂತ. ಆಮೇಲೆ ಹೊರ ಬಂದ ಮಾತಾಡಿದಾಗ ಅದು ಎಲ್ಲೋ ಏನೋ ಊಟ ಮಾಡಿಸೋದು ಏನೇನೋ ಅವ್ರಿಗೆ ಆಗಿರೋ ಪವಾಡ ಅವ್ರು ಹೇಳಿದ್ರು. ಬೈ ಅದು ಗ್ರೇಟ್, ಅದು ದೇವ್ರ ಪವರ್ ಅಲ್ಲಿ ರಿಯಲಿ ಅದಲ್ಲಿ. ಯಾಕಂದ್ರೆ ನಾವು ಅಂದ್ರೆ ಅನುಭವಿಸಿ ಪವಾಡ ಅಂದ್ರೆ ಮೀನ್ಸ್ ನೋಡಿವಿ, ನಾವು ಇಂಥವು ಭಾಳ ನೋಡಿವಿ. ಅದ್ರಾಗ ಮೊನ್ನೆ ರೀಸೆಂಟ್ಲಿ ಆಗಿರೋ ಒಂದು ಪವಾಡ ಹೇಳ್ತೀನಿ ನಿಮಗೆ. ಏನಾಗ್ಯದಪ್ಪ ಸೀನ್ ಅಂತಂದ್ರೆ, ನಾವು ಒಂದಿಷ್ಟು ಮಾಡಂತಂದರು ನಮ್ಮ ದೋಸ್ತರು ಕಲ್ತು ಕಾಕಡ ಆರತಿಗೆ ಹೊಂಟಿದ್ವಿ. ಸೇಮ್ ಕಾಕಡ ಆರತಿ ಅದು 3 ಗಂಟೆಗೆ ಇರ್ತದೆ ನಸಿಕ್ನಾಗ. ಟೈಮ್ ಕರೆಕ್ಟ್ ಅದ ಅನ್ಕೊತೀನಿ. ಅವಾಗ ಏನು ಮಾಡೀವಿ, ಕಾರ್ ತೊಗೊಂಡು ಒಂದು 5 ಮಂದಿ ಕಾರ್ನಾಗ ಕುಂತು ಹೊಂಟಿವಿ. ನಮ್ಮ ಗುಲ್ಬರ್ಗಲ್ಲಿಂತ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ನಮ್ಗೆ ಭಾಳ ನಿಯರ್ ಅದು, ಗಣಗಪ್ಪ ದತ್ ಮಹಾರಾಜರದು. ಭಾಳ ಸತಿ ಹೋಗ್ತೀವಿ ನಾವು. ಭಾಳ ಸತಿ ನಮಗೆ ಪವಾಡೂ ಆಗ್ಯದ. ಈಗ ನಮ್ಮ ಹೊಂಟಿರ್ತೀವಿ, ಅವ ಕೈ ಬಿಡಲ್ಲ. ಯಾವಾಗ ಹೊಂಟಿದ್ವಿ, ಹೋಗುವಾಗ ಏನಾಯ್ತಪ್ಪ ಅಂದ್ರೆ, ಪೆಟ್ರೋಲ್ ಹಾಕ್ಸ್ಬೇಕಂತೇಳಿ ಒಂದು ಪೆಟ್ರೋಲ್ ಪಂಪ್ದಾಗ ಹೋದ್ವಿ. ಆ ಪೆಟ್ರೋಲ್ ಪಂಪ್ ಯಾವ್ದು ಅಂತ ಹೇಳಲ್ಲ. ಅಲ್ಲೇನಾಗ್ಯದ, ಆ ಅಣ್ಣನೂ ಕರೆಕ್ಟ್ ಕೇಳಿಸ್ಕೊಂಡಿಲ್ಲ. ನಾ ಹೇಳಿನಿ, ಬಟ್ ಅವ ಕರೆಕ್ಟ್ ಕೇಳಿಸ್ಕೊಂಡಿಲ್ಲ. ಅಣ್ಣ ಯಾವ್ದು ಒಂದಾಗಿದ್ದೇನೋ, 2 ಗಂಟೆ 12:30 ಹೊಂಟಿದ್ವಿ. ಅವ ನಿದ್ದಿಗಣ್ಣಾಗ ಅಣ್ಣ ಪೆಟ್ರೋಲ್ ಕಾರಿಗೆ ಡೀಸೆಲ್ ಹಾಕ್ಬಿಟ್ಟ. ಏನು ಸೀನ್ ಆಗ್ಯದ ಅಂದ್ರೆ, ನಮ್ಮ ಕಾರ್ ಏನೂ ಪ್ರಾಬ್ಲಮ್ ಮಾಡಲಿಲ್ಲ. ಗಾಣಗಾಪುರಕ್ಕೆ ಹೋದೀವಿ. ಗಾಣಗಾಪುರದಾಗ ಬಾಗಿಲೆದ್ರೆ ಹಚ್ಬಿಟ್ಟೆನ. ಬಾಗಿಲೆದ್ರೆ ಹಚ್ಬಿಟ್ಟು ಜರ ಅಡ್ಡಾಗಂಪ, ನಾವು 3 ಗಂಟೆ ತನಕ ಟೈಮ್ ಅದ, 3ಕ್ಕೆ ಚಲೋ ಆಗುತ್ತೆ. ಅವಾಗ ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡಮ್ಮ ಅಂತೇಳಿ, 3:15 ಚಲೋ ಆತಂತ ರೆಸ್ಟ್ ಮಾಡಮ್ಮಪ್ಪ ಅಂಥೇಳಿ ಸ್ವಲ್ಪ ಹಿಂಗೆ ಅಡ್ಡಾಗಿ ಕಾಲ ನನಗೆ ಒಂಥರ ಅನ್ಸೋದೈತಿ ಫೀಲ್. ಅಂದ್ರೆ ಬಾಗಿಲು ಎದುರು ಹಚ್ಚಿ ದೇವ್ರ ಎದುರು ಹಿಂಗೆ ಮಕ್ಕೊಂಬದು ಚಲೋ ಅನ್ಸಲ್ಲ ಅಂತ ಜರ ಗಾಡಿ ಸ್ಟಾರ್ಟ್ ಮಾಡತ್ತ. ಚಾಲು ಆಲತ್ತಿತ್ತು. ಒಂದು ಸ್ವಲ್ಪ ರೇಸ್ ಮಾಡಿದ್ಮೇಲೆ ಒಂದು 3 ಸೆಕೆಂಡ್ಸ್ ಬಿಟ್ಮೇಲೆ ರೇಸ್ ಆಲತ್ತಿತ್ತು ಅದು RPM. ಹಿಂಗೆ ಕಲತ್ತಪ್ಪ ಏನಾಯ್ತು ಅಂತಂದ್ರೆ, ನಮ್ಮ ಅಣ್ಣ ಒಬ್ಬರು ಟೆಂಪ್ರೇಚರ್ ಅದು ಹೈ ಆಗ್ಯದ, ಅದು ಮೀನ್ಸ್ ಕೋಲ್ಡ್ ಆದ್ರೆ, ಅಂದ್ರೆ ನಸಕ್ನಾಗಿತ್ತಲ್ಲ, ಕೋಲ್ಡ್ ಗೀಲ್ಡ್ ಆದ್ರೆ ಭೀ ಗಾಡಿಗಳು ಹಿಂಗೆ ಮಾಡ್ತಾವ ಅಂತ ಹೇಳಿದೆ. ನಂಗೆ ಅವಾಗೇ ಡೌಟ್ ಇತ್ತು, ಅಣ್ಣ ಡೀಸೆಲ್ಗಿನ ಹಾಕೇನೇನಪ್ಪ ಅಂತೇಳಿ. ಅವಾಗ ಏನಪ್ಪ ಹಿಂಗೆ ಕಲತ್ತಿತ್ತು ಕಾರ, ಏನಾಯ್ತಪ್ಪ ಅಂಥೇಳಿ. ಯಾಕಂದ್ರೆ ದೇವ್ರ ಎದುರು ಬೇರೆ ಹಚ್ಚಿ ಮಕ್ಕೊಂಡಿದ್ದೀವಿ. ಸಿಟ್ ಗಿಟ್ ಮಾಡ್ಕೊಂಡ್ರೆ ನೋಡಪ್ಪ ದತ್ ಮಹಾರಾಜರು ಅಂದ್ಕೊಂಬಿಟ್ಟಿವಿ. ದೇವ್ರು ಯಾವಾಗೂ ಸಿಟ್ಟು ಮಾಡ್ಕೊಂಬಲ್ಲ, ಮಕ್ಕಳ ಮೇಲೆ ಸಿಟ್ಟು ಮಾಡ್ಕೊಂಬ ಸೀನೇ ಇಲ್ಲ. ಸೊ ಹಂಗೆ ಚಾಲೋ ಆಯ್ತು. ಹಂಗೆ ಹೋಯ್ತು, ಸೈಡಿಗೆ ಹಚ್ಚಿದೇವಿ. ಅವಾಗ ತಲೆ ಕೆಡಿಸ್ಕೊಳ್ಳಿಲ್ಲ. ಸೈಡಿಗೆ ಹಚ್ಚಿ ಚಾವಿ ಬಂದ್ಮೇಲೆ ಅಟತಿಗೆ ಟೈಮ್ ಆಯಿತು. ಒಳಗೆ ಹೋಗಿ ಕಾಕಡ ಆರತಿ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಬಂದೆ ಬೈ. ಹೊರಗೆ ಬಂದು ಗಾಡಿ ಚಾಲು ಮಾಡ್ತೀವಿ. ಮತ್ತು ಸ್ವಲ್ಪ ಹಂಗೆ ಅಲ್ಲತ್ತದು ಚಾಲು ಮಾಡಿ, ಅಂದ್ರೆ ಹಿಂಗೆ ಜಟ್ಕ ಹೊಡಿತದಲ್ಲ ಗಾಡಿ, ಹಿಂಗೆ ಬರು ಹೊಂಟೇವಪ್ಪ. ಎಲ್ಲ ಹೊಂಟೇವಿ, ಫೀಲ್ ಅಲ್ಲತ್ತದ. ಬಟ್ ಏನೂ ಆಗೋವಲ್ತು, ಗಾಡಿ ಎಲ್ಲೂ ಸ್ಟಾಪ್ ಆಗೋವಲ್ತು, ಏನೂ ಆಗೋವಲ್ತು. ಲಿಟ್ರಲಿ ಪೆಟ್ರೋಲ್ ಕಾರಿ ಡೀಸೆಲ್ ಹಾಕಾರ ಗಾಡಿ ಬಂದ್ ಆಗ್ತದೆ, ಒಂದು ಇಂಜನ್ ಸೀಸ್ ಆಗ್ತದೆ, ಒಂದು ಏನಾರ ಪ್ರಾಬ್ಲಮ್ ಆಗ್ತದ, ಏನಂತಾರದು ಪ್ಲಗ್ ಹೋಗ್ತಾವ. ಹೊಂಟೇವಿ, ಇವನ್ ಪ್ಲಗ್ಗು ಹೋಗ್ಯಾವಲ್ಲಿ. ಹಾಗೆ ಬಂದದ ಗಾಡಿ. ಇಲ್ಲಿ ತನಕ ಬಂದೇವು. ಈಗ ಗುಲ್ಬರ್ಗ ಬಂದೇವು, ಮನೆಗೆ ಹಚ್ಚಿದೇವು ಗಾಡಿ. ಹಚ್ಚಿಗೆಸಂದ್ರೆ ಒಳಗೆ ಮಕ್ಕೊಂಡು ರೆಸ್ಟ್ ಮಾಡಿ ಮುಂಜಾನೆ ಬಂದು ಕಾರ್ ಚಾಲು ಮಾಡ್ತೀವಿ. ಕಾರ್ ಚಾಲು ಆಗ್ತದ. ರೇಸ್ ಮಾಡಿದ್ರೆ ಹೊಗೆ ಉಂಟದ. ಒಂಥರ ವಿಚಿತ್ರ ನಡೆಸೋದು ಕಾರ್. ಯಾಕಾಗ್ತದಪ್ಪ, ಮೆಕ್ಯಾನಿಕ್ ಕರ್ಸಿ ಆಟೋ ನೋಡೋಣ ಹಂಗೆ ಅಂತಂದ, ನೋಡೋಣ ಚೆಕ್ ಮಾಡಂತೇಳಿ ಹಂಗೆ ಮಾಡಿ ಮೆಕ್ಯಾನಿಕ್ ಕರ್ಕೊಂಬಂದು ಏನೇನೋ ಮಾಡ್ದೆ, ಎಲ್ಲ ಒಯ್ದೇವಿ. ಅಲ್ಲೂ ಒಂದು ರಿಪೇರಿ ಆಗಲಿಲ್ಲ. ಡೀಸೆಲ್ ಅದ ರೀ, ಪೆಟ್ರೋಲ್ ಕಾರ್ನಾಗ ಡೀಸೆಲ್ ಅದ. ಅವ ಏನು ಮಾಡೋಕ್ಕೆ ಸಾಧ್ಯ? ಅವನಿಗೆ ಗೊತ್ತಿಲ್ಲ, ಅವನಿಗೆ ನಾವು ಹೇಳಿಲ್ಲ, ನಮಗೂ ಗೊತ್ತಿಲ್ಲ ಅವ ಡೀಸೆಲ್ ಹಾಕಿದ್ದು ಅಂತೇಳಿ. ನಮಗೆ ಯಾವಾಗ ಗೊತ್ತಾಗ್ಯದಪ್ಪ ಅಂದ್ರೆ, ಇದು ಎಲ್ಲ ಆದಮೇಲೆ ನಿಮಗೆ ಹೇಳ್ತೀನಿ ಅದು ಯಾವಾಗ ಗೊತ್ತಾಯ್ತು ಅಂತೇಳಿ. ಆಯ್ತು ಹೋಲ್ ಬಿಡಪ್ಪ ಅಂತೇಳಿ ಏನು ಮಾಡಿದೇವಿ, ಪ್ಲಗ್ ಹಾಕಿಸ್ದೇವಿ. ಬೈ ಅದೇ ಕಾಸ್ಟ್ಲಿ ಪ್ಲಗ್, ಅವು ಎಷ್ಟವ ಅಂತೇಳಿ ನೀವು ತಿಳ್ಕೊಂಬಿಡ್ರಿ. ಹಾಕ್ಸ್ದೇವಿ, ಬಂದೇವಿ ಮನೆಗೆ. ಮತ್ತೆ ಹಂಗೆ ಮಾಡೋದಿತ್ತು. ಅರೆ ಬೈ ಮತ್ತೆ ಹಂಗೆ ಮಾಡೋದಿತ್ತು ಅಂತೇಳಿ ಮತ್ತೆ ಒಯ್ದೇವಿ. ಇಲ್ಲ ಅಣ್ಣ ಶೋರೂಮ್ಗೆ ಹೋಗ್ಬಿಟ್ರಣ್ಣ. ಭಾಳ ಕಷ್ಟಪಟ್ಟು ಅದು ಗಾಡಿ ಮೂವ್ಮೆಂಟೇ ಆಗವಲ್ತು. ಹಂಗೆ ಕಷ್ಟಪಟ್ಟು ಶೋರೂಮ್ಗೆ ಹೋಯ್ದು ಅಲ್ಲಿ ಏನು ಮಾಡಿದ್ರು ಶೋರೂಮ್ದವ್ರು ಅಂದ್ರೆ, ಎಲ್ಲ ಟ್ಯಾಂಕ್ ಖಾಲಿ ಮಾಡಿ, ಅಣ್ಣ ಏನೋ ಸ್ವಲ್ಪ ಮಿಕ್ಸಿಂಗ್ ಕಾಣತ್ತದ್ರಿ ಅಂತ ಟ್ಯಾಂಕ್ ಖಾಲಿ ಮಾಡಿ ಏನೇನೋ ಸರ್ವಿಸ್ ಮಾಡಿದ್ರು, ಪೂರಾ ಸರ್ವಿಸ್
ಬೈ ಮಾಡಿರಿ, ಏನು ಮಾಡತ್ತೀರಿ ಮಾಡಿರಿ, ನೋಡಮ್ಮ ಏನಾಗ್ಯದ ಆಗಿದಾಯ್ತು ಅಂದೇಳಿ ಮಾಡಿದ್ರೆ ಸರ್ವೀಸ್. ಸಂಜೆಗೆ ತರಿಸೋದು. ಏನು ಹೇಳಿದ್ರು ಗೊತ್ತಾ ಅಣ್ಣ, ನಿಮ್ಮ ಗಾಡಿ ಸೀಸ್ ಆಗಿಲ್ಲ ಅಂದರೆ ದೊಡ್ಡ ವಿಷಯ ಬಿಡ್ರಿ ಅಂತಂದ. ಅದು ಅವ ಏನು ಅನ್ಕೊಳ ಒಂದು 5 to 6 ಕಿಲೋಮೀಟರ್ ಆದ್ರೆ ಗಾಡಿ ಬಂದತ್ತು ಅಂತ ಹೇಳಿ. ನಮ್ಮ ಗಾಡಿ 50 ಕಿಲೋಮೀಟರ್ಸ್ ಹೋಗಿ 50 ಕಿಲೋಮೀಟರ್ಸ್ ವಾಪಸ್ ಬಂದು ಮತ್ತು ಇಲ್ಲಿಂದ ಒಂದು 13 ಕಿಲೋಮೀಟರ್ಸ್ ಓಡಾಡೋಣ. ದಿಸ್ ಪರೇಶಾನ ಬಿಟ್ಟೆನ. ಹಂಗಣ್ಣ ಅಂತ ಒಂದಿಬ್ಬರು ಹೇಳಿದ್ರೆ ಇಲ್ಲ ಏನೂ ಆಗಲ್ಲ ಪ್ರಾಬ್ಲಮ್ ಆಯ್ತು. ಶೋರೂಮ್ದವ ಮೆಕ್ಯಾನಿಕ್ ಖುದ್ದು ಹೇಳ್ದ, ಅಣ್ಣ ಹಂಗೆ ಹೇಳ್ತಾರೆ ರೀ, ಬಟ್ ಇಂಜನ್ ಸೀಸ್ ಆಗೋದು ಪಕ್ಕಾ ಅಂತ ಹೇಳ್ದ. ನಿಮ್ಮ ಪುಣ್ಯ ಇಂಜನ್ ಸೀಸ್ ಆಗಿಲ್ಲ, ಆಮೇಲೆ ಇಂಜನ್ ಚಲೋ ಅದ, ಗಾಡಿಗೆ ಏನೂ ಆಗಿಲ್ಲ ಅಂತ ಹೇಳ್ದ. ನಮ್ಮ ಕಿಸ್ಮತಿಗೆ ಏನಪ್ಪ ಆಯ್ತು ಅಂದ್ರೆ ಅದು ಇದು ಬೋನಸ್ ಹಂಗೆ ಹಿಂಗೆ ಮಾಡಿ ಅದು ಹೆಚ್ಚಿಗೆ ಬೊಕ್ಕಳಾಗಿತ್ತು ಬಿಲ್ಲ. ಅದು ಇದು ಬೋನಸ್ ಮಾಡಿ ಒಂದು ಅಪ್ರಾಕ್ಸ್ ಒಂದು 8,000 ಬಿಲ್ ಆಯ್ತು. ಅದು ಎದಕ್ಕೆ ಆಯ್ತು ಅಂತಂದ್ರೆ ಒಂದು ಸ್ವಲ್ಪ ಪ್ಲಗ್ ಹಾಕ್ತೀವಿ, ಆಮೇಲೆ ಒಂದು ಪೆಟ್ರೋಲ ಅದು ಇದು ಹಿಡಿದ್ರೆ ಒಂದು ಅದಕ್ಕಾಯ್ತು. ಅವ ಏನಂದ ಟೋಟಲಿ ಓವರ್ ಆಲ್ ಸರ್ವಿಸ್ ಏನು ಇಲ್ಲ ಒಂದು 25,000 ಆಗಿತ್ತು. ಅದು ಏನೇನೋ ಬೋನಸ್ ಮಾಡೋದ ಅಣ್ಣ, ಯಾವ ಕಡೆಯಿಂದ ಬಂದು ಎದಕ್ಕೆ ಮಾಡೋದೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಅಣ್ಣ ಅದು ಇದು ಮಚ್ಚಿ 8,000 ರೂಪಾಯಿ ಇಸ್ಕೊಂಡು ನಮ್ಮ ಗಾಡಿ ಕೊಟ್ಬಿಟ್ಟ. ಬೈ ಅನ್ಬಿಲಿಯಬಲ್ ಅದೇನಾ ಸ್ಕೀಮ್ ಅದು ನಮ್ಮ ಪೆಟ್ರೋಲ್ ಅಂತ ಇನ್ನೂ ಭೀ ಗೊತ್ತಿಲ್ಲ, ಅಂದರೆ ಏನೋ ಮಿಕ್ಸ್ ಆಗ್ಯದ ಅನ್ಕೊಂಡಿವಿ ನಾವು. ಗ್ಯಾಸ್ ಸಿಟಿನಿಗೆ ಏನೋ ಮಿಸ್ ಮಾಡಿದ್ರೆ ಪೆಟ್ರೋಲ್ ಪಂಪ್ ಒಂದು ಯಾವ ಪೆಟ್ರೋಲ್ ಪಂಪ್ ಅಂತ ಹೇಳಲ್ಲ, ಮಾಡಿದ್ರೆ ನಾವು ಅಂದ್ಕೊಂಡಿವಿ ಹೋಗೋ ನಡಿ ನಮ್ಮ ಪೆಟ್ರೋಲ್ ಪಂಪ್ದಾಗ ನೋಡೋಣ ಅಂತೇಳಿ ಪೆಟ್ರೋಲ್ ಪಂಪ್ದ CCTV ಕ್ಯಾಮ್ರಾ ನೋಡ್ತೀವಿ. ಅಂಡ ಡೀಸೆಲ್ ಹಾಕ್ಬಿಟ್ಟಾನ. ಮತ್ತು ಅವನಿಗೆ ಏನು ಮಾಡ್ತೀರ, ಅವ್ನು ಏನೋ ರೊಕ್ಕ ಕಟ್ಟ ಹೊಲ್ಬಿಡಪ್ಪ ಅಂತೇಳಿ ಇಸ್ಕೊಂಡೆ ಒಂದು ಅಂದರೆ ಅವ್ರ ಬಲ್ಲಿ ಇಸ್ಕೊಂಡೆ, ಮಾಲಕರ ಬಲ್ಲಿ. ಅಂದ್ರೆ ಮಿಸ್ಟೇಕ್ ಆಗ್ಯದ, ಈಗ ಅವ್ರದ್ದು ಆಗ್ಯದ ನಮ್ಮದು ಆಗ್ಯದ. ನಮ್ದು ಏನಾಗಿಲ್ಲ, ನಾವು ಹೇಳಿದ್ವಿ ಅವ್ನು ನಿದ್ದೆ ಗಣ್ಣಾಗ ಏನೂ ಮಾಡೋಕ್ಕಾಗಲ್ಲ. ಈಗ ಆಮೇಲೆ ಅವರು ಪಾಪ ಗರೀಬ್ರು ಇರ್ತಾರೆ, ಅವ್ರ ಬಳಿ ಇಸ್ಕೊಂಬಂದು ತಪ್ಪತ್ತ ಅಂತೇಳಿ ನಾವು ಏನು ಪ್ಲಗ್ ಹಾಕಿದ್ವಿ, ಪ್ಲಗ್ಗಿಂದ ಅಷ್ಟೇ ರೊಕ್ಕ ಇಸ್ಕೊಂಡು ಬಿಟ್ಟೆ. ಅವನು ಟ್ಯಾಂಕ್ಸ್ ಸರ್ ಹಂಗೆ ಓಕೆ ಏನು ಮಾಡೋಕ್ಕಾಗಲ್ಲಪ್ಪ, ನೀ ಸಾರಿ ಕೇಳಿದ್ರು ನಾವು ಸಾರಿ ಟ್ಯಾಂಕ್ ಬಂದೇವಿ. ಬೈ ಅನ್ಬಿಲಿಯಬಲ್. ಒಬ್ರಿಗೆ ಸಿಲ್ಲಿ ಅನಿಸ್ತಿರ್ಬೇಕಿದು, ಬಟ್ ನಮಗೆ ಏನಪ್ಪ ಅಂದ್ರೆ ಆ ರಾತ್ರಿಗೆ ಎಲ್ಲರ ಗಾಡಿ ಬಂದು ಬಿದ್ದಿತ್ತು ಅಂತಂದ್ರೆ ಏನು ಆಗ್ತಿದ್ದಿಲ್ಲ. ಬಟ್ ನಾವು ಒಂದು ಸ್ವಲ್ಪ ಏನಾಗ್ತಿತ್ತು ಅನ್ನೋದು ಏನಾರು ಆಗ್ತಿತ್ತಲ್ಲ ಅಂದರೆ ಹಿಂಗೆ ಮನ್ಸಿಗೆ ನೋವು ಆಗ್ತೈತೆ, ಏನು ಕ್ಯಾವ ಬೈ ಸ್ವಲ್ಪ ಇರ್ತದಂತ ಕೊನೆ ಇರಿಟೇಷನ್ ಆಗ್ತದ. ಸುಖವಾಗಿ ಸುಖವಾಗಿ ಬಂದರೆ ಅದು ಬೇರೆ ಇರ್ತದೆ. ಏನೋ ಆಯಿತು ಅಂತ ಒಂದು ಸ್ವಲ್ಪ ಗಾಡಿ ಮೇಲೆ ಡೌಟ್ ಬರ್ತದೆ, ಇಲ್ಲ ನಮ್ಮ ಮೇಲೆ ನಮಗೆ ಡೌಟ್ ಬಂದಿರ್ತದೆ, ಏನೇನೋ ಬರ್ತಿರ್ತದೆ ತಲೆಗೆ. ಏನಾರ ಆಯ್ತು ಅಂದ್ರೆ ರಾತ್ರಿಗೆ ಯಾವ ಬರ್ತದೆ ರೀ 2 ಗಂಟೆಗೆ, ಮುಂಜಾನೆ ತನಕ ಅಲ್ಲೇ ವೇಟ್ ಮಾಡಬೇಕಿತ್ತು, ಇಲ್ಲ ಕಾರ್ ಲಾಕ್ ಮಾಡಿ ಬರಬೇಕು ಮತ್ತು ಹೋಗ್ಬೇಕು. ಅದೊಂದು ದಿನಾನೇ ಹೋಗ್ತಿತ್ತು, ಟೈಮ್ ವೇಸ್ಟ್ ಎಲ್ಲ. ಇಫ್ ಇಂಜನ್ ಸೀಸ್ ಆಗಿತ್ತು ಅಂದ್ರೆ ನಮ್ದು ರೊಕ್ಕನೂ ವೇಸ್ಟ್ ಎಲ್ಲ. ಅಪ್ಪ ಇನ್ಸೂರೆನ್ಸ್ ಓಕೆ ಇರ್ಬೋದಿಲ್ಲ, ಬಟ್ ಇದು ಹೆಂಗೆ ಅಂದ್ರೆ ಪವಾಡೆ. ಇದು ಒಂದೇ ಇಲ್ಲ, ಭಾಳ ಆಗ್ಯಾವ, ಮಕ್ಕಳಾಗ್ಯಾವ. ಇದು ರೀಸೆಂಟ್ಲಿ ಆಗೈತೆ, ನನಗೆ ಹೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅದು ಭಾಳ ಮಂದಿ ಹೇಳತ್ತಿರು, ನಮ್ದೊಂದು ಹೇಳ್ಬಿಡವಪ್ಪ ಅಂತೇಳಿ ಹೇಳ್ದ. ಸೊ ಗಾಣಗಾಪುರ ದತ್ ಮಹಾರಾಜರದು ಭಾಳಷ್ಟು ಮಂದಿಗೆ ನಾನು ದೇವ್ರಿಗೆ ನಂಬ್ತೀನಿ ಬೈ, ಭಾಳ ಪವರ್ ಅವ. ದೇವ್ರಿಗೆ ನಂಬ್ರಿ, ದೇವ್ರು ಯಾವತ್ತೂ ಕೈ ಬಿಡಲ್ಲ ನಿಮಗೆ. ಮೇನ್ಲಿ ದೇವ್ರಿಗೆ ನಂಬ್ರಿ, ಪೂಜಾ ಪಾಠ ಮಾಡಿರಿ, ಅವನ ಧ್ಯಾನದಾಗಿರ್ರಿ, ನಿಮ್ಗೆ ಒಳ್ಳೇದೇ ಆಗುತ್ತೆ. ಓಕೆ, ಇಷ್ಟೇ ಹೇಳ್ಬೇಕನ್ಸಿತ್ತು, ಅದಕ್ಕೆ ವಿಡಿಯೋ ಮಾಡತ್ತೀನಿ. ಆಮೇಲೆ ನಂದು ವೀಡಿಯೋಸು ಸ್ವಲ್ಪ ಲೈಕ್ ಅಲಕೋತಾವ ಅನ್ಕೊತೀನಿ. ಎಲ್ಲರೂ ಅಂದ್ರೆ 60 ಏನು 50 ಎಷ್ಟಿದ್ರೆ ಗೊತ್ತಿಲ್ಲ ನನಗೆ. ಸ್ಟಾರ್ಟಿಂಗ್ ಒಂದು 50-60 ಹಿಂಗೆ ಸಬ್ಸ್ಕ್ರೈಬರ್ ಇದ್ರೆ 114 ಹರ ಹಾಗೆ ಬೆಳಿಲತ್ತಾರ, ವ್ಯೂಸು ಕೊಡತ್ತಾರ ನನಗೆ. ಅದ್ರ ಕಮ್ಮಿನೇ, ಬಟ್ ಅಷ್ಟೇ ಈ ಸ್ಟಾರ್ಟಿಂಗ್ ಅಷ್ಟೇ ಸಾಕು ಬೈ. ಒಮ್ಮೆ ರಾಜ ಆಗಕ್ಕೆ ಬೇಡ, ಕಡೋಪತಿ ಆಗೋದು ನನಗೆ ಅಷ್ಟು ಒಮ್ಮೆ ಪರೋಡಪತಿ ಆಗೋದು ಇಷ್ಟ ಇಲ್ಲ. ಸ್ಟೆಪ್ ಬೈ ಸ್ಟೆಪ್ ಆಗ. ಸೊ ಹಂಗೆ ನೀವು ಸಪೋರ್ಟ್ ಮಾಡ್ಕೊತೀರಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಯೂಟ್ಯೂಬರೇ ಪ್ಲೀಸ್ ವ್ಯೂಸ್ ಕೊಡ್ರಿ. ಬೇರೆ ಕಡೆ ಕೊಡ್ತಿರಲ್ಲ ಗೊತ್ತಿಲ್ಲ, ನಾನು ಕರ್ನಾಟಕದಾಗ ಕೊಡ್ರಿ, ಇಲ್ಲ ನಾನು ಗುಲ್ಬರ್ಗದಾಗ ಕೊಡ್ರಿ. ಸೊ ಮತ್ತು ಬೇರೆ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಜೈ ಶ್ರೀರಾಮ್. अवधूत चिंतन